ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿರೋದು ನವೀನ್ ಟ್ರಾವೆಲರ್ ಕನ್ನಡ ವೈಟಿ. ಮಿಸ್ ಮಾಡಿಲ್ಲದೆ ನಮ್ಮ ಚಾನಲ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಫ್ರೆಶ್ ವಿಡಿಯೋ ಏನು ಅಂತ ಕೇಳ್ತಿದ್ದೀರಾ, ಖಂಡಿತ ಹೇಳ್ತೀನಿ. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಬಸವನಗುಡಿ ಹತ್ರ ಇದ್ದೀವಿ. ಇದು ಬಂದು ಎಲ್ಲಿ ಬರುತ್ತೆ ಅಂದರೆ ಬಸವನಗುಡಿ ದೇವಸ್ಥಾನ ಒಂದಿದೆ. ಇದು ನಿಮಗೆ ಅರೌಂಡ್ ಗಾಂಧಿ ಬಜಾರ್ ಹತ್ರನೇ ಬರುತ್ತೆ. ಆ ಗಾಂಧಿ ಬಜಾರ್ ರೋಡ್ ಬರುತ್ತಲ್ವ, ಸೇಮ್ ಅದಕ್ಕಿಂತ ಚೂರು ಹಿಂದ್ಗಡೆ ಬಂದರೆ ಈ ರೋಡ್ ಬರುತ್ತೆ ನಿಮಗೆ. ಇಲ್ಲಿ ಏನಂತಂದರೆ 2024 ಬಂದು ಕಡಲೆಕಾಯಿ ಪರೀಕ್ಷೆನ ಪ್ರಶಸ್ತಿಯಿಂದ ಏನೋ ಕರೀತಾರೆ, ಬಟ್ ಎಕ್ಸಾಕ್ಟಾಗಿ ನನಗೆ ಗೊತ್ತಾಗ್ತಿಲ್ಲ. ಬಟ್ ಅದು ನನಗೆ ಇನ್ಸ್ಟಾಗ್ರಾಮಲ್ಲೇ ಒಬ್ಬ ಫಾಲೋವರ್ ಬಂದು ನನಗೆ ಮೆಸೇಜ್ ಮಾಡಿದ್ರು, ಬ್ರೋ ಈ ಥರ ಏನೋ ಬೆಂಗಳೂರಲ್ಲಿ ನಡೀತಿದೆ, ಆದಷ್ಟು ಹೋಗಿ ವಿಡಿಯೋ ಮಾಡಿ ಅಂತೇಳಿ. ಬಟ್ ಇದು ಬೆಂಗಳೂರಲ್ಲಿ ಅಂದರೆ ಬರೀ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಇದು ಎಲ್ಲ ಕಡೆ ನಡೆಯುತ್ತೆ. ಅದು ಬರೀ ನವಂಬರ್ ಟೈಮ್ ಮಾತ್ರ ನಡೆಯುತ್ತೆ. ಯಾಕಂದರೆ ನವಂಬರ್ ಟೈಮಲ್ಲಿ ಬಂದ್ಬಿಟ್ಟು ಈ ದೇವಸ್ಥಾನಕ್ಕೆಲ್ಲ ಓಪನ್ ಮಾಡಿರ್ತಾರಲ್ಲ, ಆ ಟೈಮ್ ಮಾತ್ರ ಇದು ಒಂದು ಓಪನ್ ಮಾಡಿರ್ತಾರೆ. ಇದು ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಬಟ್ ಯಾಕಂದರೆ ಕಡಲೆಕಾಯಿ ಬಂದು ಎಷ್ಟೊಂದು ವ್ಯಾಪಾರಿಗಳು ಎಲ್ಲಿಂದನೋ ತರ್ತಾರಲ್ವ, ಮಂಗಳೂರು, ಮೈಸೂರು, ಮಂಡ್ಯ ಅಂಥೇಳಿ ಅಲ್ಲಿಂದ ಎಲ್ಲ ತೊಗೊಬಂದು. ಬಟ್ ಇಲ್ಲಿ ಒಬ್ಬರೇ ಅಂತಲ್ಲ, ಇಲ್ಲಿ ಎಲ್ಲ ಸ್ಟೇಟವ್ರು ಇದ್ದಾರೆ. ಕರ್ನಾಟಕದಲ್ಲಿರ್ಬೋದು, ಆಂಧ್ರ ಇರ್ಬೋದು, ಮತ್ತು ತಮಿಳ್ನಾಡು, ಈ ಕಡೆ ಹತ್ತತ್ರ ಇರೋರೆಲ್ಲರೂ ಇಲ್ಲಿ ಬಂದು ಕಡಲೆಕಾಯಿನ ಬಂದು ಸೇಲ್ ಮಾಡ್ತಿದ್ದಾರೆ. ಅವತ್ತು ಒಂದಿನ ಮಾತ್ರ ಅದು ಫುಲ್ ಒಂಥರ ಜಾತ್ರೆ ಥರ ನಡೆಯುತ್ತೆ. ಬಟ್ ಅದೇ ಥರ ಏನು ಇಲ್ಲದೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಅದೊಂದಲ್ಲ, ಎಲ್ಲ ಐಟಮ್ ಸಿಗುತ್ತೆ ಇಲ್ಲಿ ನಿಮಗೆ. ಮನೆಗೆ ಸಿಲ್ವರ್ ಪಾತ್ರೆಯಿಂದ ಪ್ಲಾಸ್ಟಿಕ್ ಪಾತ್ರೆ ಗಂಟ ಎಲ್ಲ ಇರ್ತದೆ. ಮತ್ತು ಈ ಥರ ಹಿಂಗೆ ನೋಡ್ತಿದ್ರಲ್ವ, ಚಿಕ್ಕ ಚಿಕ್ಕ ಲೈಟ್ಸು, ಡಿಸೈನು, ಮತ್ತು ಕಡಲೆಕಾಯಿ ಬೇಯಿಸಿರೋದು, ಮತ್ತು ಹಸಿ ಕಡಲೆಕಾಯಿ, ಮಾವಿನಕಾಯಿ, ಚೇಪೆಕಾಯಿ ಎಲ್ಲ ಸಿಗುತ್ತೆ. ಬಟ್ A to Z ಅಂತ ಹೇಳ್ಬೋದು ನಿಮಗೆ. ಏನಂದರೆ ಇಲ್ಲೂ ಬಂದು ಯಾಕಂದರೆ ಲಾಸ್ಟ್ ಇಯರ್ ಬಂದು ಕೆ ಜಿ ಬಂದು 50 ರೂಪೀಸ್ 100 ರೂಪೀಸ್ ಅಂತೇಳಿ ಸೇಲ್ ಮಾಡ್ತಿದ್ರಂತೆ. ಯಾಕಂದರೆ ಈ ವರ್ಷ ಸರಿಗೆ ಮಳೆ ಇಲ್ಲದೆ ಏನೂ ಇಲ್ಲದೆ ಬರೀ 50 ರೂಪಾಯಿ ಒಂದು ಜಗ್ ಒಂಥರ ಬರುತ್ತಲ್ಲ, ಅದರಲ್ಲಿ 50 ರೂಪಾಯಿ 60 ರೂಪಾಯಿ ಅಂತೇಳಿ ಸೇಲ್ ಮಾಡ್ತಿದ್ದಾರೆ. ಇಲ್ಲಿಗೆ ಬಂದು ಅವ್ರು ನನಗೆ ಹೇಳಿದ್ದು ಇಲ್ಲಿದೆ, ನೀವು ವೀಡಿಯೋ ಮಾಡಿ ಅಂತೇಳಿ. ಅದಕ್ಕೆ ನಾನು ಇಲ್ಲಿ ಬಂದು ಇವತ್ತು ನಾನು ವೀಡಿಯೋ ಮಾಡ್ತಿದ್ದೀನಿ. ಯಾಕಂದರೆ ಆದಷ್ಟು ಇರೋ ಕ್ರೌಡಲ್ಲಿ ಬಂದು ಏನಾಗುತ್ತಂದರೆ, ನನ್ನ ಫೇಸ್ ತೋರ್ಸೋಕ್ಕಿಂತ ಮುಂಚೆ ನಾನು ಇಲ್ಲರದು ಅಲ್ಲಿ ಏನೇನು ಇದೆಯೋ ಅದೆಲ್ಲ ಫುಲ್ ತೋರಿಸ್ಬೇಕಂತ ನಾನು ಇಷ್ಟಪಟ್ಟೆ. ಬಟ್ ಇಲ್ಲಿ ನಿಮಗೆ ಫೋಟೋ ಫ್ರೇಮಿಂದ ಹಿಡಿದು ಎಲ್ಲ A to Z ಅಂತ ಹೇಳ್ತಾರಲ್ಲ, ಆ ಥರ ಎಲ್ಲ ಸಿಗುತ್ತೆ. ಬಟ್ ನಾನು ಒಂಚೂರು ನಮ್ಮ ಮನೆಗಂತ ನಾನು ಪರ್ಚೇಸ್ ಮಾಡಿದ್ದೀನಿ. ಪರ್ಚೇಸ್ ಅಂತ ಹೇಳಿದ್ರೆ ಕಡಲೆಕಾಯಿ ತೊಗೊಂಡೋಗಿದ್ದೀನಿ, ಮತ್ತು ಸ್ವೀಟ್ಸು, ಮತ್ತು ಏನೋ ಫ್ರೇಮ್ಸು, ಅದು ಇದು ಏನೇನೋ ಆದಷ್ಟು ತೊಗೊಂಡೋಗಿದ್ದೀನಿ. ಬಟ್ ನೀವು ಏನಾವುದು ಇದು ಮಾಡಬೇಕಂದ್ರೆ, ಬಟ್ ಆಲ್ರೆಡಿಗೆ ಅದು ಮುಗ್ದು ಒಂದು 1 ವೀಕ್ ಹತ್ರ ಆಗ್ತಿದೆ. ಓಕೆನಾ, ನಾನು ಇವತ್ತು ನಿಮಗೆ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಬಟ್ ಏನಕ್ಕಂದರೆ ನನಗೆ ಟೈಮ್ ಇಲ್ಲ. ಯಾಕಂದರೆ ನಾನು ಕೆಲ್ಸಕ್ಕೆ ಹೋಗಬೇಕು, ಆ ಟೈಮ್ ಬರಬೇಕು, ಮತ್ತು ನಾನು ಬೇರೆ ವೀಡಿಯೋಸ್ ಎಲ್ಲ ಇದೆ, ಅದು ಎಡಿಟ್ ಮಾಡಬೇಕು, ಅದಕ್ಕೆ ತಮ್ಲೈನ್ ಮಾಡಬೇಕು, ಇದೆಲ್ಲ ತುಂಬ ಟೈಮ್ ಇರೋದ್ರಿಂದ ನನಗೆ ಈ ವಿಡಿಯೋ ಪೋಸ್ಟ್ ಮಾಡೋಕ್ಕೆ ತುಂಬ ಲೇಟ್ ಆಗ್ತಿದೆ. ಬಟ್ ಯಾರೂ ಸಾರಿ ಅಂತ ಕೇಳ್ಕೊತೀನಿ. ಏನಕ್ಕಂದರೆ ಇದು ನಡೆದು ಮೇ ಬಿ 1 ವೀಕ್ 10 ಡೇಸ್ ಹತ್ರ ಆಗ್ತಿದೆ. ನಾನು ಈಗ ಇದು ಬಂದು ಅಪ್ಲೋಡ್ ಮಾಡ್ತಿದ್ದೀನಿ ಅಂತೇಳಿ. ಯಾಕಂದರೆ ಇನ್ನೊಂದೇನಂತಂದರೆ, ಇದೇ ಕಡೆಗೆ ಬಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ ಅವ್ರು ಹೋಗಿದ್ದಾರೆ. ಅವ್ರು ನನ್ನ ಕರ್ಕೊಂಡೋಗಿಲ್ಲ, ಮಿಸ್ ಮಾಡೋದು ಬಿಡಿ. ಅವ್ರ ಜೊತೆ ಹೋಗಿದ್ದಿದ್ರೆ ಇರೋ ಮಾನ ಮರ್ಯಾದೆ ಎಲ್ಲ ಹೋಗ್ತಿತ್ತು. ಅವರು ಅಷ್ಟು ಒಂಥರ ರಗಡ್ಸ್ ಬಾಯ್ಸ್ ಅಂತಾರಲ್ಲ, ಆ ಥರ ಇರುತ್ತೆ. ಬಟ್ ಆದಷ್ಟು ಇಲ್ಲಿಗೆ ಬಂದ್ಬಿಟ್ಟು ಜೆಂಟ್ಸು, ಲೇಡೀಸು, ಚಿಕ್ಕ ಮಕ್ಕಳು ಎಲ್ಲರಿಗೂ ಫುಲ್ ಸ್ಪೆಷಲ್ ಇದೆ. ಬಟ್ ಏನಂತಂದರೆ, ಇಲ್ಲಿರೋ ದೇವಸ್ಥಾನ ಇದೆಯಲ್ವಾ, ಇಲ್ಲಿ ಬಂದು ಗಣಪತಿ ದೇವಸ್ಥಾನ ಇದೆ. ಈ ಗಣಪತಿ ದೇವಸ್ಥಾನ ಏನೊಂದು ವಿಶೇಷ ಅಂದರೆ, ಬರೀ ಈ ಕಡಲೆಕಾಯಿ ಪ್ರಶಸ್ತಿ ಅಂತ ಏನೋ ಕರೀತಾರಲ್ವ, ಆ ಟೈಮಿಗೆ ಒಂದು ಟೈಮ್ ಮಾತ್ರ ಬರೀ ಕಡಲೆಕಾಯಿ, ಅದು ಒಂದು ಅರ್ಧ ಟನ್ ಅಂತೇನೋ ಕಡಲೆಕಾಯಿ ತೊಗೊಬಂದು ಅದರಲ್ಲಿ ಬರೀ ಕಡಲೆಕಾಯಲ್ಲೇ ಗಣೇಶನ ದೇವಸ್ಥಾನ, ಅದು ಗಣೇಶನದು ವಿಗ್ರಹವನ್ನು ಮಾಡ್ತಾರೆ. ಗಣೇಶನದು ಅದು ತುಂಬ ಚೆನ್ನಾಗಿದೆ. ಬಟ್ ಏನಂತಂದರೆ, ಇಲ್ಲಿರೋ ಕ್ರೌಡ್ ಹೆಂಗಿರುತ್ತೆ ಅಂತಂದರೆ, ಮ್ಯಾಕ್ಸಿಮಮ್ ಒಂದು 5000 ಮೆಂಬರ್ಸ್ ಕ್ರೌಡ್ ಇಲ್ಲಿ ಬಂದಿರುತ್ತೆ. ಬಟ್ ಕಂಟಿನ್ಯೂಸ್ ಬರೋರು ಬರ್ತಾ ಇದ್ದಾರೆ, ಹೋಗೋರು ಹೋಗ್ತಾ ಇದ್ದಾರೆ. ನಾನಾದರೆ ಒಂದು ಸೆಂಟ್ರಲ್ ಹೋಗ್ಬಿಟ್ಟು ಸಿಕ್ಕಾಕೊಬಿಟ್ಟೆ. ಆ ಸೆಂಟ್ರಲ್ ಸಿಕ್ಕಾಕೊಬಿಟ್ಟು ಪೊಲೀಸರು ಆ ಕಡೆ ಹೋಗಿ ಈ ಕಡೆ ಹೋಗಿ ಅಂತಾರಲ್ಲ, ಬೈ ಚಾನ್ಸ್ ನಾನು ಅಲ್ಲಿಗೋಗಿ ಏನು ಮಾಡಿದೆ, ಸೆಂಟ್ರಲ್ ಸಿಕ್ಕಾಕೊಂಡೆ. ಎಲ್ಲರೂ ಆ ಕಡೆ ತಲ್ಲಿ ಈ ಕಡೆ ತಲ್ಲಿ, ನಾವು ಒಂದು 20-30 ಜನ ಬಂದ್ಬಿಟ್ಟು ಒಬ್ಬೊಬ್ಬರ ಮೇಲೆ ಒಬ್ಬೊಬ್ರು ಹಂಗೆ ಫುಲ್ ಪಟ ಬಿದ್ದೋಗ್ಬಿಡ್ರಿ. ಬಟ್ ಅದು ತುಂಬ ಟಫು. ಬಟ್ ಸದ್ಯಕ್ಕೆ ಏನಂತಂದರೆ, ನಾನು ಒಬ್ಬನೇ ಹೋಗಿದ್ದಕ್ಕೆ ನಾನು ಬಚಾವಾದೆ. ಬಟ್ ಮನೆಯಿಂದ ಫ್ಯಾಮಿಲಿ ಅವರು ಯಾರನ್ನೋ ಒಬ್ಬನ ಚಿಕ್ಕ ಮಕ್ಕಳು ಅಂಥವ್ರು ಕರ್ಕೊಂಡೋದ್ರೆ ನಿಜ ಹೇಳ್ತೀನಿ, ಸತ್ತೋಗ್ತಿದ್ದೆ ನಾನು. ಬಟ್ ಇನ್ನೊಂದೇನು ಹೇಳ್ಬೇಕಂದ್ರೆ, ನೀವು ಅಲ್ಲಿ ಕಡೆ ಒಂದೊಂಥರ ಕಡಲೆಕಾಯಿ ಸಿಗುತ್ತೆ. ಬಟ್ ನನಗೆ ಗೊತ್ತಾಗಿ ಇಲ್ಲಿ ಬಂದು ಒಂದು ಮೂರು ಥರ ವೆರೈಟಿ ನಾನು ಕಡಲೆಕಾಯಿ ನೋಡಿದೆ. ಬಟ್ ಏನೇನು ಕಡಲೆಕಾಯಲ್ಲಿ ಏನೋ ಡಿಫ್ರೆಂಟ್ ಇದೆ. ಕಡಲೆಕಾಯಲ್ಲಿ ಬರೀ ಕಡಲೆಕಾಯಿ ಅಷ್ಟೇ ಅಲ್ವಾ, ತಿನ್ನೋಕ್ಕೆ ಟೇಸ್ಟ್ ಇರುತ್ತೆ. ಅದು ಮಾತ್ರ ಕಡಲೆಕಾಯಿ ಅಲ್ಲ, ಇದರಲ್ಲೇ ಮ್ಯಾಕ್ಸಿಮಮ್ ಹತ್ರ ಒಂದು 3 ಟೈಪ್ಸ್ ಕಡಲೆಕಾಯಿ ಇದೆ. ಏನೇನು ಕಡಲೆಕಾಯಿ ಅಂತ ಹೇಳ್ತೀನಿ. ಬಟ್ ಅಲ್ಲಿ ನಾನು ಕೇಳಿದ್ದಕ್ಕೆ ನಾನು ನಿಮ್ಗೆ ಹೇಳ್ತಿದ್ದೀನಿ ಏನೇನು 3 ಟೈಪ್ಸ್ ಕಡಲೆಕಾಯಿ. ಒಂದು ಬಂದು ನಾರ್ಮಲಾಗಿ ಹಾಕ್ತಾರೆ, ಅದು ಬರೀ ಸೀಸನ್ ಬರಬೇಕಾದ್ರೆ ಮಾತ್ರ. ಸೀಸನ್ ಟೈಮ್ ಏನಂತಂದರೆ, ಈ ಮಳೆಕಾಲ ಸ್ಟಾರ್ಟ್ ಆಗುತ್ತಲ್ಲ, ಮೇ, ಜೂನ್, ಜುಲೈ ಅಂತ, ಆ ಟೈಮ್ ಮಾತ್ರ ಕಡಲೆಕಾಯಿ ಹಾಕ್ತಾರೆ. ಬರೀ ಆ 3 ಮಂತ್ಸಲ್ಲಿ ಮಾತ್ರ
ಆ ಮಳೆಯಿಂದ ಮಾತ್ರ ಬೆಳೆಯ ಕಡಲೆಕಾಯಿನೂ ಇದೆ. ಬಟ್ ಇನ್ನೊಂದು ಕಡಲೆಕಾಯಿ ಇದೆ, ಅದು ಬಂದು ಬರೀ ನಾವು ನೀರು ಬಿಟ್ಟು ಅದನ್ನ ಬೆಳೆಸ್ಕೊಂಡು ಮತ್ತು ಅದನ್ನ ತಗೊಬರೋ ಥರ ಇರುತ್ತೆ. ಇದು ಬರೀ ಸೀಸನಲ್ಲಿ 2 ಮಾತ್ರ ಬರೋದು. ಇದರಲ್ಲಿ ಏನು 3 ಕಡಲೆಕಾಯಿ ಅಂತ ಹೇಳಿಲ್ಲ, ಅದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವೆಲ್ಲದು ಅಂಗಡಿ ಹೋಗಿ ತೊಗೊಂಡೋಗಿ ನೋಡಿ ಕಡಲೆಕಾಯಿನ, ಬಟ್ ಎಲ್ಲ ಸೇಲ್ ಮಾಡ್ತಿರ್ತಾರೆ. ಅಲ್ಲಿಗೋದ್ರೆ ಅದರಲ್ಲಿ 2 ಬೀಜ ಇರುತ್ತೆ, 2 ಇರುತ್ತೆ. ಬಟ್ ನೀವು ಅದು ನೋಡಿದ್ರೆ ಬರೀ 2 ಬೀಜ ಇರುತ್ತೆ ಕಡಲೆಕಾಯಲ್ಲಿ. ಇನ್ನೊಂದು ಕಡಲೆಕಾಯಿ ಬರೀ 3 ಬೀಜ 4 ಬೀಜ ಥರ ಬರುತ್ತೆ. ಕಡಲೆಕಾಯಲ್ಲೇ ಒಂದು 2 ಇರೋ ಥರನೇ ಫುಲ್ ಬರುತ್ತೆ. ಇನ್ನೊಂದು 3 4 ಇರೋ ಥರ ಬರೀ ಒಂದೇ ಒಂದು ಕಡಲೆಕಾಯಲ್ಲೇ 3 ಬೀಜ 4 ಬೀಜ ಥರ ಇರುತ್ತೆ, ಅದೊಂದು ಬರುತ್ತೆ. ಇನ್ನೊಂದು ಕಡಲೆಕಾಯಿ ಏನಂತಂದರೆ ಬರೀ ಕಡಲೆಕಾಯಿ ಎಣ್ಣೆ ಬರುತ್ತಲ್ವ, ಕಡಲೆಕಾಯಿ ಆಯಿಲ್, ಆ ಆಯಿಲ್ಗೋಸ್ಕರ ಅಂದ್ಬಿಟ್ಟೆ ಕಡಲೆಕಾಯಿನ ಬಂದ್ಬಿಟ್ಟು ಬೆಳೀತಾರಂತೆ ಕೆಲವು ಜನ. ಅದು ಕಡಲೆಕಾಯಿ ಹೆಂಗಿರುತ್ತೆ ಅಂತಂದರೆ, ನೀವು ಮುತ್ತುಮಣಿ ಇದೆಯಲ್ವ, ಆ ಮುತ್ತುಮಣಿ ತುಂಬ ದೊಡ್ಡದಾಗಿರುತ್ತೆ. ಕತ್ತಗಾಕಿದ ತಕ್ಷಣ ಈ ಉಂಗುರ ಬರುತ್ತಲ್ವ, ಮ್ಯಾಕ್ಸಿಮಮ್ ಒಂದು ನಮ್ಮದು ಬೆರಳು ಅಂತ ತಿಳ್ಕೊಳ್ಳಿ, ಓಕೆನಾ. ಆ ಬೆರಳಲ್ಲಿ ಒಂದು ಚಿಕ್ಕ ಸೈಜ್ ಬರುತ್ತೆ, ಓಕೆನಾ, ಅಷ್ಟು ದೊಡ್ಡದು ಇರುತ್ತಂತೆ. ಬರೀ ಅದು ಏನಕ್ಕೆ ಯೂಸ್ ಮಾಡ್ತಾರಂತಂದರೆ ಆ ಕಡಲೆಕಾಯಿನ ಆಯಿಲ್ ತೊಗೊಳಕೊಂಬಿಟ್ಟು ಜಾಸ್ತಿ ಯೂಸ್ ಮಾಡ್ತಾರಂತೆ. ಯಾಕಂದರೆ ಅದನ್ನ ಏನಾವುದು ಒಂದು 1 kg 2 kg ನೀನು ಬಂದ್ಬಿಟ್ಟು ಕಡಲೆಕಾಯಿ ಹಾಕಿದ್ರೆ ಮ್ಯಾಕ್ಸಿಮಮ್ ಅದರಿಂದ 1.5 ಲೀಟ್ರ್ ನಿಮಗೆ ಆಯಿಲ್ ಸಿಗುತ್ತೆ ಅಂತೇಳಿ ನಾನು ಕೇಳಿದಷ್ಟು ಅಲ್ಲಿ ಹೇಳಿದ್ದಾರೆ. ಅದು ಇದೆ. ಬಟ್ ನೀವು ಅಲ್ಲಿ ನೋಡ್ಬೋದು ಚಿಕ್ಕದು ಅದು ಬರ್ಡ್ಸ್ ಕಿಚ್ಚ ಥರ ಈ ಥರ ತುಂಬ ಇದೆ. ಶರ್ಟ್ಸು, ಪ್ಯಾಂಟ್ಸು, ನೈಟೀಸು ಗರ್ಲ್ಸ್ಗೆ, ಮತ್ತು ಪಾಪ್ಕಾರ್ನ್ ಹಿಡಿದು ಏನೇನು ಐಟಮ್ ಎಲ್ಲ ಇದೆ. ಬಟ್ ಆ ಥರ ಇದು ಮಾಡ್ತಾರೆ. ಅದಕ್ಕೆ ನನಗೆ ಗೊತ್ತಾಗಿ ಇಲ್ಲಿ ಬಂದು 3 ಟೈಪ್ಸ್ ಆಫ್ ಕಡಲೆಕಾಯಿ ಇದೆ ಅಂತೇಳಿ ನನಗೆ ಗೊತ್ತಾಯಿತು. ಇದು ಬಂದು ವರ್ಷದಲ್ಲಿ ಬರೀ 2 days 3 days ಏನೋ ಅಷ್ಟೇ ಅಂತ ಇರೋದು. ಇದು ಬಂದ್ಬಿಟ್ಟು ಬರೀ 2 days 3 days ಅಷ್ಟೇ ಇರೋದು. ಬೈ ಚಾನ್ಸ್ ನೆಕ್ಸ್ಟ್ ಟೈಮ್ ನೀವೇನಾದ್ರು ಹೋಗೋಂಗಿದ್ರೆ ನವಂಬರ್ ಟೈಮಲ್ಲಿ ಹೋಗಿ. ಅದನ್ನು ನಿಮಗೆ ನ್ಯೂಸಲ್ಲಿ ಎಲ್ಲ ಕಡೆ ಹೇಳ್ತಾರೆ, ಮಿಸ್ ಮಾಡಿದ್ರೆ ಹೋಗಿ ನೋಡಿ. ಬಟ್ ಆದಷ್ಟು ಈ ಥರ ನಮ್ಮ ಕಡೆ ಇರೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ನೋಡಿ. ಯಾಕಂದರೆ ಕೆಲವು ಜನ ಅಂದ್ಬಿಟ್ಟು ಗೊತ್ತಿರಲ್ಲ ಈ ಥರ ಕಡಲೆಕಾಯಿಗೆ ಅಂದ್ಬಿಟ್ಟೆ ಒಂದು ಜಾತ್ರೆ ಮಾಡ್ತಾರಂತೇಳಿ. ಬಟ್ ನನಗೂ ಫಸ್ಟ್ ಟೈಮು, ನಾನು ಬ್ಯಾಂಗ್ಳೂರಲ್ಲಿ ಹುಟ್ಟಿದ ಬೆಳೆದು ಎಲ್ಲ ಫುಲ್ ಬ್ಯಾಂಗ್ಳೂರು ಆಗಿರ್ಬೋದು. ಬಟ್ ನನಗೆ ಫಸ್ಟ್ ಟೈಮ್ ಗೊತ್ತಾಗ್ತಿದೆ ಕಡಲೆಕಾಯಿಗೆ ಅಂದ್ಬಿಟ್ಟೆ ಒಂದು ಜಾತ್ರೆ ನಡೀತಿದೆ ಅಂಥೇಳಿ. ಬಟ್ ತುಂಬ ಚೆನ್ನಾಗಿದೆ ಪ್ಲೇಸಸ್ ಬಂದು. ಮತ್ತು ಇನ್ನೊಂದು ಹೇಳಕ್ಕೆ ಮರ್ತದೆ, ಇಲ್ಲಿ ಟ್ಯಾಟೂಸ್ ಹಾಕ್ತಾರಲ್ವಾ, ಎಷ್ಟೊಂದು ಜನ ಟ್ಯಾಟೂ ಹಾಕ್ಬೇಕಂದ್ಬಿಟ್ಟು ತುಂಬ ಇಂಟ್ರೆಸ್ಟ್ ಇರುತ್ತೆ, ಹಾಕಕ್ಕೆ ದುಡ್ಡಿರಲ್ಲ. ಏನು ನಾವು ಟ್ಯಾಟೂ ಹಾಕ್ಬೇಕಂತಂದರೆ ಅವ್ನು ಕೇಳ್ತಾನೆ 4,000 ಕೊಡು, 5,000 ಕೊಡು, 6,000 ಕೊಡು ಅಂತಾನೆ. ಬಟ್ ಇನ್ನೊಂದು ಏನಂತಂದರೆ ಇಲ್ಲಿ ಬಂದು ಟ್ಯಾಟೂ ಹಾಕ್ತಾರಲ್ವಾ, ಇದೆ ಇಲ್ಲಿ. ಬಟ್ ಇಲ್ಲಿ ಅಂತಲ್ಲ, ಈ ಥರ ನೀವು ಎಲ್ಲೆಲ್ಲಿ ನೋಡ್ತೀರೋ ಅಲ್ಲೋಗಿ ಟ್ಯಾಟೂ ಹಾಕಿ ನೋಡಿ, ಫಿನಿಶಿಂಗ್ ಸೇಮ್ ಚೆನ್ನಾಗಿರುತ್ತೆ. ಬಟ್ ಒಬ್ಬೊಬ್ಬರು ಒಂದೊಂದು ಥರ ಇರುತ್ತೆ ಫಿನಿಶಿಂಗು, ಅದು ನಿಮಗೆ ಡಿಪೆಂಡ್ ಆಗುತ್ತೆ. ಆದಷ್ಟು ನೀವೇನಾದರೂ ಟ್ಯಾಟೂಸ್ ಹಾಕ್ಬೇಕಂದ್ರೆ ಈ ಥರ ಕಡೆಗೆ ಹೋಗಿ, ನಿಮಗೆ ಚೆನ್ನಾಗಿರೋದು ಚೆನ್ನಾಗಿ ಮಾಡ್ತಾರೆ. ಯಾಕಂದರೆ ತುಂಬ ಜನ ಹಾಕ್ಕೊತಿದ್ದಾರೆ ಟ್ಯಾಟೂ. ಬಟ್ ನೀವೇನಾದರೂ ಏನೋ ಕರೀತಾರಲ್ಲ ಬೆಲ್ಟ್ ಥರ ಹಾಕೋದು, ಮತ್ತು ಅದು ಶಿವಂದು ಇರೋ ಥರ ಅದೇನೋ ಟ್ಯಾಟೂಸ್ ಎಲ್ಲ ಹೇಳ್ತಾರೆ. ಆ ಟ್ಯಾಟೂಸ್ ಎಲ್ಲ ನೀವು ಇಲ್ಲಿ ಹಾಕ್ಬೇಕಾರೆ ಜಸ್ಟ್ ನಿಮಗೆ 2,000 rupees ಅಷ್ಟೇ ನಿಮಗೆ ಚಾರ್ಜ್ ಮಾಡ್ತಾರಂಥವ್ರು. ನಾನು ಕೇಳಿದ್ದೀನಿ ಎಷ್ಟು ಮಾಡ್ತಾರೆ, ಬರೀ 2,000 ನಾವು ಹತ್ರ ಚಾರ್ಜಿಂಗ್ ಅಂತ ಹೇಳಿದ್ರು. ಬೈ ಚಾನ್ಸ್ ನೀವೇನಾದರೂ ಎಲ್ಲದು ಇದ್ದರೆ ಅದು ನೀಡಿಲೆಲ್ಲ ಫುಲ್ ಕ್ಲೀನಾಗಿ ಚೇಂಜ್ ಮಾಡಿನೇ ಮಾಡ್ತಾರಂತೆ. ಒಬ್ಬೊಬ್ರಿಗೂ ಒಂದೊಂದು ನೀಡಿನ ಥರ ಮಾಡ್ತಿದ್ದಾರೆ. ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ನೆಕ್ಸ್ಟ್ ಟೈಮ್ ಎಲ್ಲ ಈ ಥರ ನೋಡಿದ್ರೆ ಅದೂ ಮಿಸ್ ಮಾಡಿದ ಹೋಗಿ. ಮತ್ತು ಇದೇ ಜಾಗಕ್ಕೆ ಚಿಕ್ಕ ಮಕ್ಳಿಗೆ ಅಂದ್ಬಿಟ್ಟು ಪ್ಲೇ ಗ್ರೌಂಡ್ ಅಂತ ಇಟ್ಟಿದ್ದಾರೆ. ಆದಷ್ಟು ನಾನು ಲಾಸ್ಟ್ ವಿಡಿಯೋ ಒಂದು ಮಾಡಿದ್ದೀನಿ, ಏನು ಫನ್ ಸಿಟಿ ಅಲ್ಲ, ಡ್ರ್ಯಾಗನ್ ವರ್ಲ್ಡ್ ಎಕ್ಸಿಬಿಷನ್ ಅಂತೇಳಿ. ಸೇಮ್ ಅದೇ ಥರ ಇಲ್ಲೂ ಮಾಡಿದ್ದಾರೆ. ಬಟ್ ಚೆನ್ನಾಗಿದೆ. ಬಟ್ ನೆಕ್ಸ್ಟ್ ಟೈಮ್ ನೀವೇನಾದರೂ ನಮ್ಮ ಬ್ಯಾಂಗ್ಳೂರಲ್ಲೇ ಇದ್ದರೆ, ಇಲ್ಲ ನೀವೇನಾದರೂ ಬೇರೆ ಕಂಟ್ರಿಯಿಂದ ಬಂದಿದ್ರೆ ಮಿಸ್ ಮಾಡಿಲ್ಲದೆ ನೆಕ್ಸ್ಟ್ ಇಯರ್ಗೆ ಹೋಗಿ ಅದನ್ನ ಎಂಜಾಯ್ ಮಾಡಿ. ಬಟ್ ಆದಷ್ಟು ಬೇಗ ಹೋಗೋಕ್ಕೆ ಟ್ರೈ ಮಾಡಿ. ಯಾಕಂದರೆ ನೀವು ಕತ್ಲು ಟೈಮ್ಗೆ ಹೋಗ್ಬಿಟ್ರೆ, ಯಾಕಂದ್ರೆ ನಾನು ಬಂದು ಈವ್ನಿಂಗ್ ಟೈಮ್ ಕೆಲಸ ಮುಗಿಸ್ಕೊಂಡು ಬಂದು ಮತ್ತೆ ಈವ್ನಿಂಗ್ ಹೋಗಿ ವೀಡಿಯೋ ಮಾಡಿರೋದು. ನೆಕ್ಸ್ಟ್ ಟೈಮ್ ನೀವೇನೋ ಹೋಗ್ಬೇಕಾದ್ರೆ ಬೆಳಿಗ್ಗೆ ಟೈಮ್ ಹೋಗಿ, ಆದಷ್ಟು ನಿಮ್ಮ ವೆಹಿಕಲ್ ತೊಗೊಂಡೋಗಿ ಮಿಸ್ ಮಾಡಿಲ್ಲ ಬನ್ನಿ. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.